ನಾಡಿನ ಹಿರಿಯ ಪೂಜ್ಯರು, ಅವರ ಭಾಷೆ ಬಸವ ಭಾಷೆ, ಅವರ ಬದುಕು ಬಸವ ಬದುಕು. ಇಡೀ ಭಾಲ್ಕಿ ಮಠದ ಇತಿಹಾಸವೇ ಬಸವಮಯ. ಗುರುಗಳು ಚನ್ನಬಸವರು, ಸದ್ಯದ ಪೂಜ್ಯರು ಬಸವಲಿಂಗರು, ಕಿರಿಯ ಪೂಜ್ಯರು ಗುರು ಬಸವ. ಒಂದು ದೀಪ ಇರ್ತದೆ, ದೀಪ ಮತ್ತು ದೀಪದ ಬೆಳಕು ದೀಪ್ತಿ. ಹೇಗೆ ದೀಪ ಮತ್ತು ದೀಪದ ಬೆಳಕನ್ನು ಬೇರ್ಪಡಿಸಿ ನೋಡಲಿಕ್ಕಾಗೋದಿಲ್ಲವೋ, ಹಾಗೆ ಭಾಲ್ಕಿ ಮಠ ಬಸವಣ್ಣನವರನ್ನು ಬೇರ್ಪಡಿಸಿ ನೋಡಲಿಕ್ಕೆ ಆಗೋದಿಲ್ಲ. ಅಂತರಂಗದಲ್ಲಿ ಬಸವ ಬೆಳಗು, ಬಹಿರಂಗದಲ್ಲಿ ಬಸವ ಬದುಕು. ಇಡೀ ನಾಡಿನ ಭಾಲ್ಕಿ ಮಠದ ಪೂಜ್ಯರ ಬರೀ ಹೆಸರಿನಲ್ಲಿ ಬಸವಲ್ಲ, ಅವರ ಉಸಿರಿನಲ್ಲಿ ಬಸವ ನಿಧಾನ. ಅವರು ಪರಮ ಪೂಜ್ಯರ ಶಿಕ್ಷಣ ಸೇವೆ ಇರಬಹುದು, ದಾಸೋಹ ಸೇವೆ ಇರಬಹುದು, ಸಾಮಾಜಿಕ ಸೇವೆ ಇರಬಹುದು. ಎಷ್ಟು ಜನ ನಾಡಿನ ಮಕ್ಕಳಿಗೆ ಅವರು ಶಿಕ್ಷಣ ಕೊಟ್ಟಿದ್ದಾರೆ. ಅವರ ಶಿಕ್ಷಣದ ಪ್ರೇಮ ಎಷ್ಟು, ಅವರಲ್ಲಿ ಒಂದು ಅರಿವು ಇದೆ. ಭೂಮಿಗೆ ಬಿದ್ದ ಬೀಜ ಮಕ್ಕಳು ಎದೆಯಾಗಿ ಬಿದ್ದ ಅಕ್ಷರ ಎಂದೂ ವ್ಯರ್ಥ ಆಗೋದಿಲ್ಲ ಅಂತ ಅವ್ರಿಗೆ ಅರ್ಥ ಆಗಿದೆ ಅವ್ರಿಗೆ. ಮತ್ತು ಪೂಜ್ಯರ ಬದುಕು ಹೆಂಗಂದ್ರೆ, ಅವರು ಮಠಕ್ಕೆ ಬಂದವರಿಗೆ ಕೈ ಹಿಡಿದು ಭವಿಷ್ಯ ಹೇಳಿದ ಗುರುಗಳಲ್ಲ, ಮಠಕ್ಕೆ ಬಂದವರಿಗೆ ಕೈ ಹಿಡಿದು ಭವಿಷ್ಯ ಹೇಳಿದ ಗುರುಗಳಲ್ಲ, ಮಠಕ್ಕೆ ಬಂದ ಮಕ್ಕಳಿಗೆ ಕೈ ಹಿಡಿದು ಬದುಕ ರೂಪಿಸಿದ ಗುರುಗಳವರು. ಇದ್ದವ್ರ ಹತ್ರ ಅಲ್ಲ, ಬಿದ್ದ ಅನಾಥ ಮಕ್ಕಳಿಗೆ ಎತ್ತಿದ ಗುರುಗಳು. 75 ವರ್ಷಗಳ ಒಂದು ಬದುಕು ಸಮಾಜಕ್ಕಾಗಿ ಮೀಸಲು. ಬದುಕೇ ಭಗವಂತನಿಗೆ ಮೀಸಲು. ಏನು ಮೀಸಲು ಮಾಡಬಹುದು ಹೇಳಿ ಭಗವಂತನಿಗೆ? ನೀವು ನೀರು ಮೀಸಲು ಮಾಡಿದ್ರೆ ಅದು ಮೀನು ಎಂಜಲು ಮಾಡಿರ್ತೈತಿ, ಹೂವು ಮೀಸಲು ಮಾಡ್ತೀರ ದುಂಬಿ ಎಂಜಲು ಮಾಡೈತಿ, ಹಾಲು ಮೀಸಲು ಮಾಡ್ತೀರ ಕರು ಎಂಜಲು ಮಾಡೈತಿ. ಏನನ್ನಾದರೂ ಮೀಸಲು ಮಾಡುವುದಿದ್ದರೆ ಈ ಬದುಕನ್ನೇ ಭಗವಂತನಿಗಾಗಿ ಸಮಾಜಕ್ಕಾಗಿ ಮೀಸಲು ಮಾಡಿದವರವರು. ಈ ಮೀಸಲು ಬೀಸರವಾಗದಂತಿದ್ದರೆ ಆತನ ಜಗದೀಶ ಕಾಣ ರಾಮನಾಥ. ಅವ್ರನ್ನ ಬಿಟ್ಟು ಯಾರ ದೇವರದಾರ? ಅಂಥ ಪರಮ ಪೂಜ್ಯರ ಅಮೃತ ಮಹೋತ್ಸವ ಇದು. ಇದೊಂದು ಸ್ವಲ್ಪ ಚಿಂತನೆ ಮಾಡುವಂಥದ್ದು. ಇಂದು ಇಡೀ ಈ ನಾಡು ಬಸವಲಿಂಗ ಪೂಜ್ಯರ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಆಶ್ಚರ್ಯ ಏನಂದ್ರೆ, ನಾವಿರುವ ಜಗತ್ತು ಅಮೃತ ಅಂತ ನಾವು ಯಾವುದಕ್ಕೆ ಅಂತೀವಿ ಅಂದ್ರೆ, ಎಲ್ಲಿ ಸಾವು ಸಮೀಪ ಬರುವುದಿಲ್ಲವೋ, ಎಲ್ಲಿ ದುಃಖವೇ ಇಲ್ಲವೋ ಅದು ಅಮೃತ. ಎಲ್ಲಿ ಸಾವು ಸಮೀಪ ಬರುವುದಿಲ್ಲವೋ, ಎಲ್ಲಿ ದುಃಖವೇ ಇಲ್ಲವೋ ಅದು ಅಮೃತ. ಶರಣರು ಏನು ಹೇಳ್ತಾರಂದರೆ, ಮರ್ತ್ಯ ಲೋಕವೆಂಬುವುದೊಂದು ಕರ್ತಾರನ ಕಮ್ಮಟವಯ್ಯ. ಈ ಜಗತ್ತು ಮೃತ್ಯುಲೋಕ, ಮೃತ್ಯುಲೋಕದ ಮಧ್ಯದೊಳಗಿದ್ದು ಅಮೃತ ಮಹೋತ್ಸವವನ್ನು ನಾವು ಆಚರಣೆ ಮಾಡಬೇಕಾಗಿದೆ. ನಾವಿರುವುದು ಸ್ವಲ್ಪ ಎಕೋ ಆಗುತ್ತೆ. ನಾವಿರುವುದು ಮೃತ್ಯುಲೋಕ, ಮೃತ್ಯುವಿನ ಮಧ್ಯದೊಳಗಿದ್ದು ಅಮೃತದ ಬದುಕನ್ನು ಕಟ್ಟಿಕೊಳ್ಳುವುದು ಹೇಗೆ? ನಾವೆಲ್ಲ ಅವರ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅಮೃತ ಅಂದರೆ ಎಲ್ಲಿ ಸಾವಿಲ್ಲ ಅದು ಅಮೃತ,
ಎಲ್ಲಿ ದುಃಖವಿಲ್ಲವೋ ಅದು ಅಮೃತ. ಆದರೆ ನಮ್ಮ ಬದುಕು ಹೇಗಿದೆ ಅಂದರೆ, ಇದು ಇರುವುದೇ ಮರ್ತ್ಯಲೋಕ. ಜಾತಸ್ಯ ಧ್ರುವೋ ಹಿ ಮೃತ್ಯು. ಇಲ್ಲಿ ಏನೇನು ಬಂದೈತಿ ಅದು ಒಂದು ದಿವಸ ಹೋಗ್ತೈತಿ. ಏನು ತೋರಿದೆಯೋ, ಯಾವುದ್ಯಾವುದು ಕಂಡಿದೆಯೋ ಅದು ಒಂದು ದಿವಸ ಕಾಣದಂಗೆ ಆಗ್ತದೆ. ಅಂದರೆ ಈ ಜಗತ್ತಿನ ಗುಣಧರ್ಮವೇ ಇದು ಮೃತ್ಯುವಿಗೆ ಆಹಾರ ಆಗಿದೆ. ಇದು ಮೃತ್ಯುಲೋಕ. ಇಲ್ಲಿ ಯಾವುದು ಖಾಯಂ ಉಳಿತದೆ ಹೇಳಿ? ಈ ಜಗತ್ತಿನಲ್ಲಿ ಯಾವುದ್ಯಾವುದು ಕಂಡಿದೆಯೋ ಅದು ಒಂದು ದಿವಸ ಮರೆಯಾಗಲೇಬೇಕು. ಯಾವುದು ತೋರಿ ಬಂದಿದೆಯೋ ಅದು ಮರೆಯಾಗ್ತದೆ. ಯಾವುದು ಇದೆಯೋ ಅದು ಒಂದು ದಿವಸ ಇಲ್ಲದ ಹಾಗೆ ಆಗ್ತದೆ. ಮೃತ್ಯುಲೋಕದ ಮಧ್ಯದೊಳಗಿದ್ದು ಅಮೃತವನ್ನು ಪಡೆಯುವುದು ಹೇಗೆ ಅನ್ನೋದು ಒಂದು ಚಿಂತನೆ ಇದೆ. ಇಲ್ಲಿ ಎಲ್ಲವೂ ಸಹಿತ ಮೃತ್ಯುವಿಗೆ ಆಹಾರವಾಗಿದೆ. ಯಾವುದೂ ಇಲ್ಲ ಹೇಳಿ? ಈಗೊಂದು ಚಿಗುರಿದೆ. ಆ ಚಿಗುರು ಎಲೆ ಆಗ್ತದೆ, ಎಲೆಯಾಗಿ ಒಣಗುತ್ತದೆ, ಒಣಗಿ ಒಂದು ದಿವಸ ಗಾಳಿಗೆ ತೂರಿ ಎಲ್ಲೋ ಬಿದ್ದು ಹೋಗ್ತದೆ. ಅಂದರೆ ಆ ಎಲೆಯನ್ನು ಚಿಗುರುವಂತೆ ಮಾಡಿದ್ದು ಯಾವುದು? ಎಲೆಯಾಗುವಂತೆ ಮಾಡಿದ್ದು ಯಾವುದು? ಒಂದು ದಿವಸ ಒಣಗಿ ಉದಿರಿ ಬೀಳುವಂತೆ ಮಾಡಿದ್ದು ಯಾವುದಿರಬಹುದು? ಅದನ್ನು ಯಾವುದು ಇಲ್ಲಿ ಚಿಗುರಾಗಿ ಉಳಿದಿದ್ದು ಚಿಗುರಾಗಿ ಉಳಿದೈತೇನು? ಚಿಗುರು ಇದ್ದಿದ್ದು ಎಲೆಯಾಗೈತಿ, ಎಲೆಯಾಗಿದ್ದು ಒಂದು ದಿವಸ ಒಣಗಿ ಮತ್ತೆ ಮಣ್ಣಾಗಿ ಹೋಗ್ತಾ ಇದೆ. ನೀವು ಮನುಷ್ಯನ ದೇಹವನ್ನೇ ತಗೊಳ್ರಿ. ಮೊದಲು ಬಾಲಕರಿದ್ವಿ, ಆಮೇಲೆ ಯುವಕರಾದ್ವಿ, ಆಮೇಲೆ ಮುದುಕರಾಗ್ತೀವಿ, ಒಂದು ದಿವಸ ಹೋಗ್ತೀವಿ. ಅಂದರೆ ಮನುಷ್ಯನ ದೇಹವೂ ಸಹಿತ ಮೃತ್ಯುವಿನ ಕಡೆ ಹೆಜ್ಜೆ ಹಾಕ್ತಾ ಇದೆ. ಅಂದರೆ ಪ್ರತಿಯೊಂದು ಈ ಜಗತ್ತಿನಲ್ಲಿ ಯಾವುದು ತೋರಿದೆಯೋ ಅದು ಮೃತ್ಯುವಿನ ಕಡೆ ಹೆಜ್ಜೆ ಹಾಕ್ತದೆ. ಯಾವುದಕ್ಕೆ ನಾವು ಹುಟ್ಟು ಹಬ್ಬ ಅಂತ ಕರಿತೀವಿ, ನಾವು ಎಂದು ಹುಟ್ಟೀವಿ, ಹುಟ್ಟಿನ ಕ್ಷಣದಿಂದನೇ ಸಾವು ಪ್ರಾರಂಭ ಆಗೈತಿ. ಯಾವುದಕ್ಕೆ ನಾವು ಬದುಕಂತ ಕರಿತೀವಿ ಅದು ವಾಸ್ತವದಲ್ಲಿ ಸಾವು ಅಷ್ಟೆ. ನಾವು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊತೀವಿ. ನಾವು ದೊಡ್ಡ ದೊಡ್ಡ ಕಟೌಟ್ರ್ ಹಾಕಿರ್ತೀವಿ, ಹಿಂದೆ ಬಲೂನ್ ಕಟ್ಟಿರ್ತೀವಿ. ಆ ಕಟ್ಟಿದ ಬಲೂನ ನಮಗೆ ಹೇಳ್ತಿರ್ತೈತಿ, ಈಗ ನಾ ಯಾವಾಗ ಟಬ್ ಅಂತೀನಿ ಗೊತ್ತಿಲ್ಲ, ನೀನು ಯಾವಾಗ ಟಬ್ ಅಂತೀವಿ ಗೊತ್ತಿಲ್ಲ ನೋಡು ಅಂತ. ಅಂದ್ರೆ ಮನುಷ್ಯನ ಬದುಕು ದೇಹ ತಗೊಳ್ರಿ. ನಾವು ಇದನ್ನು ಸೊರಗಲಾರ್ದಂಗೆ ಇಡಲಿಕ್ಕೆ ಸಾಧ್ಯ ಐತೇನು? ಹುಟ್ಟು ಹಬ್ಬದ ದಿನ ನಾವು ಡೇಟ್ ಆಫ್ ಬರ್ತ್ ಬರೆದಿರ್ತೀವಿ. ಆದರೆ ಆಶ್ಚರ್ಯ ಏನು ಅಂದ್ರೆ, ಡೇಟ್ ಆಫ್ ಡೆತ್ ಈಸ್ ರಿಟರ್ನ್ ಬಿಫೋರ್ ಡೇಟ್ ಆಫ್ ಬರ್ತ್. ಮನುಷ್ಯನ ಹುಟ್ಟಿದ ದಿನಾಂಕದಕ್ಕಿಂತ ಮೊದಲ ಸಾವಿನ ದಿನಾಂಕ ಬರೆದೈತಿಲ್ಲ. ಅಂದರೆ ಪ್ರತಿಯೊಂದು ಸಹಿತ ಹುಟ್ಟು ಮನುಷ್ಯನ ದೇಹವು ಸಹಿತ ಸಾವಿನ ಕಡೆ ಮುಖ ಮಾಡಿ ನಡೆಯಕತ್ತೈತಿ. ಈಗ ನಮ್ಮ ದೇಹ ಇದೆ, ಇದನ್ನು ನಾವು ಸೊರಗಬಾರ್ದು, ಭಾಳ ಯುವಕರಾಗಿ ಇಡಬೇಕು ಅಂತ ಅಂತೀವಲ್ಲ, ನಡೀತೈತೆ ಅನ್ನೋದು ಹಂಗೆ ಉಳಿತೈತೆ ಅನ್ನೋ ಹೇಳಿ. ಈ ಶರೀರ ಅಂದ ಮೇಲೆ ಇದು ಸೊರಗುವುದೇ ಒಂದು ಕಡೆ ಮೃತ್ಯುವಿನ ಕಡೆ ಹೆಜ್ಜೆ ಹಾಕೋಂತ ಹೋಗ್ತಿರ್ತೈತಿ. ಇದು ಶರೀರ ಇದು ಸೊರಗುವುದೇ. ಇವೆಷ್ಟು ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದಿರೋದು ಹಂಗೆ ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ ಅದಕ್ಕೆ. ಈಗ ನಾವು ಅಂತಿರ್ತೀವಿ, ಏನು ಅಂತಿರ್ತೀವಿ ಅಂದ್ರೆ, ನಾವು ನಮ್ಮ ಕೂದಲು ಬೆಳ್ಳಗಾಗಬಾರ್ದು, ನಮ್ಮ ಮುಖದ ಮೇಲೆ ಒಟ್ಟ ರಿಂಕಲ್ ಬೀಳಬಾರ್ದು, ನಮಗೆ ಯಾರೋ ಅಂಕಲ್ ಅನ್ನಬಾರ್ದು ಅಂತ ನಾವು ಅಂತಿರ್ತೀವಿ. ಖರೆ ನಮ್ಮ ಅಪೇಕ್ಷೆ ಏನೈತಿ? ನಮ್ಮ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು, ನಮಗೆ ಯಾರೂ ಅಂಕಲ್ ಅನ್ನಬಾರ್ದು. ಅಂದ್ರೆ ಇವು ಇನ್ನೂ ಟ್ವಿಂಕಲ್ ಟ್ವಿಂಕಲ್ ಹಾಡ್ಕೊಂತ ಸಂಧಿ ಅಡ್ಡಾಡ್ಬೇಕ ನಾವು. ಅಂದ್ರೆ ನಮ್ಮ ಅಪೇಕ್ಷೆ ನಮಗೆ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು ಅಂತೀವಿ. ಆದ್ರೆ ನಿಸರ್ಗದ ಇಚ್ಛೆ ಏನೈತಿ ಅಂದ್ರೆ, ಇದು ದೇಹ ಸಾವಿನ ಕಡೆ ಹೆಜ್ಜೆ ಹಾಕ್ಲಿಕ್ಕತ್ತಿದೆ. ಇದು ಮೃತ್ಯು ಲೋಕ, ಇದು ಅಷ್ಟೆ. ಇದು ಜಗತ್ತು. ಅದಕ್ಕೆ ಶರಣರು ಮರ್ತ್ಯ ಲೋಕ, ಇದು ಕರ್ತಾರನ ಕಮ್ಮಟ ಅಂತ ಕರೆದರು.